ಈಗ ನೋಡಿ, ಫೈಂಡ್ ದ ಇನ್ಫೈನೈಟ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್. ಈಗ ಹೇಳ್ತೀರಾ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ಗೆ ಫಾರ್ಮುಲಾ? ಎಫ್ ಸಿ ಆಫ್ ಯು ಅಂದ್ರೇನು? ಇಂಟೆಗ್ರಲ್ ಆಫ್ ಹೇಳಿ, 0 to infinity ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಬರೀ ನೀವು ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಮಾಡಬೇಕಷ್ಟೆ, ಇನ್ವರ್ಸ್ ಏನೂ ಬೇಕಾಗಿಲ್ಲ. ಹೇಳಿ ಫಾರ್ಮುಲಾ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲಿ ಎಫ್ ಸಿ ಆಫ್ ಯು ಅಂದರೆ ಇಂಟೆಗ್ರಲ್ ಆಫ್ 0 to infinity ಎಫ್ ಆಫ್ ಎಕ್ಸ್ ಅಂದರೆ ಏನು? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ಅದು ಯಾವಾಗ? ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಕಾಸ್ ಬಿ ಎಕ್ಸ್ ಡಿ ಎಕ್ಸ್ ಇದ್ದರೆ 1/a² ಪ್ಲಸ್ ಬಿ ಸ್ಕ್ವೇರ್. ಬರ್ನೋಲಿಸ್ ಆಗಲ್ಲ ಇದಕ್ಕೆ. ಹಾಂ, ಇದಕ್ಕೆ ನೋಡಿ, ಇ ಪವರ್ ನಕ್ಕ ಇಟ್ಕೊಳ್ಳಿ, ಇ ಪವರ್ ಎಕ್ಸ್ ಸ್ಕ್ವೇರ್ ಅಂತ ಬಂದ್ಬಿಟ್ರೆ ಅರ್ಥ ಆಗ್ತಿದೆಯಲ್ವಾ? ನೀವು ಏನು ಮಾಡೋಕ್ಕಾಗಲ್ಲ, ಇಂಟಿಗ್ರೇಷನ್ನು ಫಾರ್ಮುಲಾ ಇಲ್ಲ. ಎಕ್ಸ್ಗಿರೋದು ಇ ಪವರ್ ಎ ಎಕ್ಸ್ಗಿರೋದು ಎ ಎಕ್ಸ್ ಸ್ಕ್ವೇರ್ಗೆ ಇಲ್ಲ. ಇ ಪವರ್ ಎ ಎಕ್ಸ್ ಸ್ಕ್ವೇರ್ ಟೈಪಲ್ಲಿ ಬಂದರೆ ನೀವೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು. ಡಿ ಎಕ್ಸ್ ಮಾಡೋಂಗಿಲ್ಲ, ಡಿ ಎಕ್ಸ್ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಯು ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಗೊತ್ತಾಯ್ತಲ್ವಾ? ಇದಕ್ಕೇನಂತೀವಿ? ಡಿಫ್ರೆನ್ಷಿಯೇಷನ್ ಅಂಡರ್ ಇಂಟೆಗ್ರಲ್ ಸೈನ್ ಅಂತ ಹೇಳ್ತೀವಿ, ಲೀಬ್ನಿಟ್ಜ್ ಥಿಯರಮ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಡಿ ಬೈ ಅಥವಾ ದೇರ್ ಫೋರ್ ಬರೀರಿ, ಇಲ್ಲಾಂದರೆ ಬರೆದು ನಾಡಿದೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಅಂತ ಹೇಳಿ. ಡಿ ಬೈ ಡಿ ಯು ಆಫ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ 0 to ಡೋ ಬೈ ಡೋ ಯು. ಇಲ್ಲಿ ಡಿ ಬೈ ಡಿ ಯು ಯೂಸ್ ಮಾಡಬೇಕು, ಇಲ್ಲಿ ಡೋ ಬೈ ಡೋ ಯು ಯೂಸ್ ಮಾಡಬೇಕು. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇದು ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ. ಈಗ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಡಿಫ್ರೆನ್ಷಿಯೇಷನ್ನು ಡೋ ಬೈ ಡೋ ಯು ಆಫ್ ಕಾಸ್ ಯು ಎಕ್ಸ್ ಏನು? ಮೈನಸ್ ಸೈನ್ ಯು ಎಕ್ಸ್. ವೆರಿ ಗುಡ್. ಮೈನಸ್ ಸೈನ್ ಯು ಎಕ್ಸ್ ಇಂಟು ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಯು ಮಾಡಿದಾಗ ಯು ಆಚೆ ಬರಲ್ಲ. ಅರ್ಥ ಆಗ್ತಿದೆಯಲ್ವಾ? ಇಂಟು ಎಕ್ಸ್ ಮಾಡಬೇಕು, ಎಕ್ಸ್ ಆಚೆ ಬರುತ್ತೆ. ಎ ಅಂದರೆ ಎಕ್ಸ್ ಥರ ಟ್ರೀಟ್ ಆಗುತ್ತೆ. ಡೋ ಬೈ ಡೋ ಯು ಆಫ್ ಕಾಸ್ ಎ ಯು ಅಂದ್ರೇನು? ಮೈನಸ್ ಸೈನ್ ಎ ಯು ಇಂಟು ಎ ಅಂದರೆ ಎಕ್ಸ್ ಇದ್ದಂಗೆ. ಇಲ್ಲಿ ಹೇಳಿ ಏನು ಬರುತ್ತೆ? 0 to ಇ ಪವರ್ ಇಲ್ಲಿ ಈ ಇಂಟಿಗ್ರೇಷನ್ ಒಳಗಡೆನೇ ಮಾಡಬೇಕು ಡಿಫ್ರೆನ್ಷಿಯೇಷನ್. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ಆಚೆ ಕಾನ್ಸ್ಟೆಂಟು, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಯು ಪಾರ್ಷಿಯಲಿ ಮಾಡ್ತಿರೋದ್ರಿಂದ. ಇಲ್ಲಿ ಕಾಸ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಸೈನ್ ಯು ಎಕ್ಸ್ ಇಂಟು ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ಇಲ್ಲೇನಿದೆ? ಮೈನಸ್ ಎಕ್ಸ್ ಇದೆ, ಅದನ್ನ ಮೈನಸ್ 2x ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಮೈನಸ್ 2x ಅಂತ ಬರ್ಕೋಬೇಕು. ಈಗ ನೋಡಿ, ಇಲ್ಲಿ ಏನು ಮಾಡಿ, ಫಸ್ಟ್ ಸೈನ್ ಯು ಎಕ್ಸ್ ಬರ್ಕೊಳ್ಳಿ. ಹೇಳಿ 0 to infinity. ಫಸ್ಟು ಸೈನ್ ಯು ಎಕ್ಸ್ ಬರ್ಕೊಳ್ಳಿ. ಈಗ ಉಳಿಯೋದೇನು? ಈಗ ಸೈನ್ ಯು ಎಕ್ಸ್ ಬಿಟ್ಟರೆ ಏನೇನಿದೆ ಹೇಳಿ? ಸ್ಕ್ವೇರು, ಮೈನಸ್ಸು ಮತ್ತು ಎಕ್ಸು. ಇದನ್ನ ಈ ಥರ ಆಲ್ಟ್ರ್ ಮಾಡಿ ಬರ್ಕೊಳ್ಳಿ. ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನೇನಿತ್ತು? ಅಲ್ಲಿ ಮೈನಸ್ ಇತ್ತು, ಎಕ್ಸ್ ಇತ್ತು, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇತ್ತು. ಕರೆಕ್ಟ್ ಅಲ್ವಾ? ಆದರೆ ನಾನು ಎಕ್ಸ್ಟ್ರಾ ಸೇರಿಸಿರೋದೇನು? ಮೈನಸ್ಸು ಇತ್ತಲ್ಲ, ಬರೀ 2 ಸೇರಿಸ್ಕೋಬೋದಾ? ಮಲ್ಟಿಪ್ಲೈ ಮಾಡ್ಕೋಬೋದು, ಯಾಕಂದರೆ ಕಾನ್ಸ್ಟೆಂಟ್ ಅಲ್ವಾ? ಅದೇ ಎಕ್ಸ್ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡು ಒಳಗಡೆ ಮಾಡ್ಕೋಬೋದು, ಹೊರಗಡೆ ಮಾಡೋಕ್ಕಾಗಲ್ಲ. 2ನ ಬೇಕಿದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಎಲ್ಲಿ ಬೇಕಾದರೂ ಮಾಡ್ಕೋಬೋದು, ಯಾಕೆ ಕಾನ್ಸ್ಟೆಂಟ್ ಅಲ್ಲ. ಅದು ಇಲ್ಲೇನಾಗುತ್ತೆ ಹಂಗಿದ್ರೆ 1/2 ಯು ಆಗುತ್ತೆ, 1/2 ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇಂಟಿಗ್ರೇಷನ್ ಆಫ್ ಯು ಇಂಟು ವಿ ಡಿ ಎಕ್ಸ್. ಇದು ಯಾವ ರೂಲ್ ಇದು? ಪ್ರಾಡಕ್ಟ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಅರ್ಥ ಮಾಡ್ಕೊಳ್ಳಿ ಫಾರ್ಮುಲಾ. ಇಂಟೆಗ್ರಲ್ ಆಫ್ ಯು ಡಿ ವಿ ಅಂದ್ರೇನು? ಯು ಇಂಟೆಗ್ರಲ್ ಆಫ್ ವಿ ಡಿ ವಿ ಮೈನಸ್ ಇಂಟೆಗ್ರಲ್ ಆಫ್
ಇಂಟೆಗ್ರಲ್ ಆಫ್ ವಿ ಡಿ ವಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಯು. ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಇಲ್ಲಿ ಯು ಅಂದ್ರೇನು, ವಿ ಅಂದ್ರೇನು? ಸರ್ ಯು ಅಂದರೆ ಸೈನ್ ಯು ಎಕ್ಸ್, ವಿ ಅಂದರೆ ಮೈನಸ್ 2 ವೆರಿ ಗುಡ್. ಯು ಅಂದರೆ ಸೈನ್ ವಿ ಎಕ್ಸ್, ವಿ ಅಂದರೆ ಕಾಸ್ ಯು, ವಿ ಅಂದರೆ ಮೈನಸ್ 2x ಮೈನಸ್ 2x. ಪವರ್ ಮೈನಸ್ ಎಕ್ಸ್. ನಮ್ಮ ಕೈಕೊಳ್ಳಿ, ಈ ಪ್ರಾಬ್ಲಮ್ ಬಂದರೆ ಈ ಥರನೇ ಮಾಡಬೇಕು. ಈ ಪವರ್ ಎಕ್ಸ್ ಎ ಎಕ್ಸ್ ಸ್ಕ್ವೇರ್ ಫಾರ್ಮಲ್ಲಿ ಬಂದರೆ ಈಗ ಹೇಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಇದು? ಯು ಅಂದ್ರೇನು? ಸೈನ್ ವಿ ಎಕ್ಸ್. ವಿ ಅಂದ್ರೇನು? ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಹೇಳಿ? ಇದು ಸೈನ್ ಯು ಎಕ್ಸು, ಸಾರಿ. ಈಗ ಹೇಳಿ, ಯು ಅಂದ್ರೇನು? ಸೈನ್ ಯು ಎಕ್ಸ್ ಇಂಟೆಗ್ರಲ್ ಆಫ್ ಹೇಳಿ ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಹೇಳಿ ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದ್ರೇನು? ಸೈನ್ ಯು ಎಕ್ಸ್ ಡಿ ಎಕ್ಸ್, ಸಾರಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ವಾ ಮಾಡ್ತಾ ಇರೋದು. ಇಲ್ಲಿ ಏನು ಯು ಅಂದ್ರೇನು? ಯು ಅಂದರೆ ಸೈನ್ ಯು ಎಕ್ಸ್ ಇದ್ದಂಗೆ ಇಲ್ಲಿ. ಅಂದರೆ ಜನರಲ್ ಯು ಇಂಟು ವಿಗೆ ಇದು ಯು, ಇದು ವಿ. ಅರ್ಥ ಆಗ್ತಿದೆಯಲ್ವಾ? ಯುನ ಇಟ್ಕೋಬೇಕು, ವಿನ ಇಂಟಿಗ್ರೇಟ್ ಮಾಡಬೇಕು. ಮೈನಸ್ ಆಮೇಲೆ ಏನು ಮಾಡಬೇಕು? ಇಂಟೆಗ್ರಲ್ ಆಫ್ ಇಲ್ಲಿ ಇಂಟಿಗ್ರೇಟ್ ಮಾಡಿರ್ತೀರಲ್ಲ, ಇದನ್ನೇ ರಿಪೀಟ್ ಮಾಡಬೇಕು ಇಲ್ಲಿ. ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ಮೇನು ಇದೆಲ್ಲ ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ, ಇದು ಬೇಡ. ಫಸ್ಟ್ ಏನು ಮಾಡ್ಕೊಳ್ಳಿ, ಡಿ ಬೈ ಡಿ ಎಕ್ಸ್ ಆಫ್ ಯು ಮಾಡ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದ್ರೇನು? ಸೈನ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಕಾಸ್. ಡಿ ಬೈ ಡಿ ಎಕ್ಸ್ ಆಫ್ ಯು ಮಾಡ್ಕೊಳ್ಳಿ. ಸರ್ ಕಾಸ್ ಯು ಎಕ್ಸ್. ಕಾಸ್ ಯು ಎಕ್ಸ್ ಇಂಟು ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಎಕ್ಸ್ ಮಾಡಿದ್ರೆ ಯು ಆಚೆ ಬರುತ್ತೆ, ಯು ಮಾಡಿದ್ರೆ ಎಕ್ಸ್ ಆಚೆ ಬರುತ್ತೆ. ಸೈನ್ ಯು ಕಾಸ್ ಯು ಎಕ್ಸ್ ಇಂಟು ಯು. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಈಗ ಇದು ಯಾವ ಫಾರ್ಮಲ್ಲಿದೆ ಅಂದರೆ ಇಂಟೆಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಸಾರಿ ಇ ಪವರ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈಗ ಇ ಪವರ್ ಎಫ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು? ಮೈನಸ್ ಎಕ್ಸ್ ಸ್ಕ್ವೇರ್. ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ 2x. ಅಂದರೆ ಈ ಥರ ಫಾರ್ಮಲ್ಲಿದ್ದರೆ ನಮಗೆ ಫಾರ್ಮುಲಾ ಏನು? ಇ ಪವರ್ ಎಫ್ ಇಂಟಿಗ್ರೇಷನ್ದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೂ ಒಂದೇ, ಇಂಟೆಗ್ರಲ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇ ಪವರ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂದರೂ ಒಂದೇ. ಅದಕ್ಕೆ ಆನ್ಸರ್ ಏನು? ಇ ಪವರ್ ಎಫ್ ಆಫ್ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ದು ಇದ್ರದ್ದು ಇಂಟಿಗ್ರೇಷನ್. ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಾನು ಹೇಳ್ಕೊಡ್ತೀನಿ ನಿಮ್ಗೆ ಈಸಿಯಾಗಿ. ಈಗ ನೋಡಿ, ಇಂಟೆಗ್ರಲ್ ಆಫ್ ಯು ಅಂದರೆ ಏನು? ಸೈನ್ ಯು ಎಕ್ಸ್. ವಿ ಅಂದ್ರೇನು? ಮೈನಸ್ 2x ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಅಂದ್ರೇನು? ಯು ಅಂದ್ರೇನು? ಯು ಅಂದ್ರೇನು? ಸೈನ್ ಯು ಎಕ್ಸ್ ಇಂಟು, ಈಗ ನೋಡಿ ಯು ಆಯಿತು. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು? ಜ್ಞಾಪಕ ಇಟ್ಕೊಳ್ಳಿ, ಇದ್ರದ್ದು ಇಂಟಿಗ್ರೇಷನ್ ಏನು? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟಿಗ್ರೇಷನ್ ಬರ್ಕೋಬೇಕು. ಈಗ ಮತ್ತೆ ಏನಿದೆ? ಈಗ ನೋಡಿ, ಯು ಫಿಲ್ ಮಾಡಿದ್ರಾ? ಯು ಏನು? ಸೈನ್ ಯು ಎಕ್ಸು. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟೆಗ್ರಲ್ ಆಫ್, ಮತ್ತೆ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಕಾಸ್ ಯು ಎಕ್ಸ್ ಇಂಟು ಯು. ಅರ್ಥ ಆಗ್ತಿದೆಯಲ್ವಾ? ಡಿ ಎಕ್ಸ್. ಈಗ ಸಿಂಪಲ್ ನಾನು ಹೇಳ್ತೀನಿ ನೋಡಿ, 1/2 ಇಂಟು ಫಸ್ಟ್ ಏನು ಬರ್ಕೋಬೇಕಿಲ್ಲಿ?
ಇದನ್ನ ಹಂಗೆ ಬರ್ಕೊಳ್ಳಿ, ಅದೆಲ್ಲ ಬೇಕಾಗಿಲ್ಲ, ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಇದನ್ನ ಹಂಗೆ ಬರ್ಕೊಳ್ಳಿ, ಹೇಳಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇದ್ರದ್ದು ಇಂಟಿಗ್ರೇಷನ್ ಇಲ್ಲೇ ಇರುತ್ತೆ. ಏನು ಇಂಟಿಗ್ರೇಷನ್ನು? -2x ಬಿಟ್ಬಿಡಿ, ಏನು -x² ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇದ್ರದ್ದು ಇಂಟಿಗ್ರೇಷನ್ ಇಲ್ಲೇ ಇರುತ್ತೆ. ಏನು e⁻−x ಮೈನಸ್ ಬರೆದು ಇಂಟಿಗ್ರಲ್ ಸಿಂಬಲ್ ಬರೆದು ಇದನ್ನ ರಿಪೀಟ್ ಮಾಡಿ. ಏನು ಬರುತ್ತೆ? e⁻−x². ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಹೇಳಿ cos ux ಇಂಟು u dx. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ಸತಿ ಹೇಳ್ತೀರಾ? ಹೇಳಿ, ರಬ್ ಮಾಡ್ಬಿಟ್ಟು ಇನ್ನೊಂದು ಸತಿ ಬರ್ಬಿಡ್ತೀನಿ, ನೋಡ್ಕೊಳ್ಳಿ. ಈ ಕಡೆ 1/2 ಇಂಟು ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕ್ಕೋತೀನಿ, ಸರಿನಾ? ಫಸ್ಟ್ ಟರ್ಮ್ನ ಏನು ಮಾಡ್ಕೊಳ್ಳೋಣ? sin ux ಹಂಗೆ ಬರ್ಕೊಳ್ಳೋಣ. ಅರ್ಥ ಆಗ್ತಿದೆಯಲ್ವಾ? ಇದ್ರದ್ದು ಇಂಟಿಗ್ರೇಷನ್ ಬರೆಯೋಣ. ಇದ್ರದ್ದು ಇಂಟಿಗ್ರೇಷನ್ ಏನು? e⁻−x². ಆಮೇಲೆ ಮೈನಸ್ ಇಂಟೆಗ್ರಲ್ ಬರೆದು ಇದನ್ನ ರಿಪೀಟ್ ಮಾಡೋಣ. ಏನು? e⁻−x². ಇದನ್ನ ಏನು ಮಾಡಬೇಕು? ಫಸ್ಟ್ ಟರ್ಮ್ ಬರ್ಕೋಬೇಕು, ಇದನ್ನ ಇಂಟಿಗ್ರೇಟ್ ಮಾಡ್ಕೋಬೇಕು. ಇದನ್ನ ಏನು ಮಾಡಬೇಕು? ರಿಪೀಟ್ ಮಾಡಬೇಕು, ಸೇಮ್ ಬರ್ಕೋಬೇಕು. ಇದಕ್ಕೆ ಡಿಫ್ರೆನ್ಷಿಯೇಷನ್ ಏನು? cos ux ಇಂಟು u ವಿತ್ ರೆಸ್ಪೆಕ್ಟ್ ಟು u. ಹಾಂ, ಅರ್ಥ ಆಗ್ತಿದೆಯಲ್ವಾ? ಈಗ ಲಿಮಿಟ್ ಏನಿದೆ? ಇಂಟಿಗ್ರೇಷನ್, ಅದು ಡಿಫ್ರೆನ್ಷಿಯೇಷನ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ನನಗೆ, ಇಲ್ಲಿ ಲಿಮಿಟ್ ಏನು? 0 to ∞. 0 to ∞ ಇದಕ್ಕೆ ಹಾಕಬೇಕು. ಇದಕ್ಕೆಲ್ಲ ಆಗಬೇಕು ಇಂಟಿಗ್ರೇಷನ್ ಇದೆಯಲ್ಲ ನೋಡಿ. ಇಂಟೆಗ್ರಲ್ ಸಿಂಬಲ್ ಇದ್ದರೆ ಈ ಥರ ಹಾಕಬೇಕು. ಇಂಟೆಗ್ರಲ್ ಸಿಂಬಲ್ ಇಲ್ಲ ಅಂದರೆ ಬ್ರ್ಯಾಕೆಟ್ ಹಾಕ್ಬಿಟ್ಟು ಲಿಮಿಟ್ ಹಾಕಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ ಹೇಳಿ? ಲಿಮಿಟ್ ಅಪ್ಲೈ ಮಾಡಿ. ಯಾವುದಕ್ಕೆ ಲಿಮಿಟ್ ಅಪ್ಲೈ ಮಾಡಬೇಕು? ಇದಕ್ಕೆ. e⁻−∞ ಏನಾಗುತ್ತೆ? 0. 0 ಹಾಕಿದ್ರೆ sin 0. ಇದು ಆ್ಯಕ್ಚುಲಾಗಿ LH ರೂಲ್ ಅಂತ ಬರುತ್ತೆ, ಅದರಿಂದ 0 0 ಮಾಡೋದು. ಈಗ ಅದೆಲ್ಲ ಬೇಕಾಗಿಲ್ಲ ನಿಮಗೆ, ತಲೆಗೆಡ್ಸ್ಕೊಬಿಡಿ. ಬರೀ ಏನಂತ ಬರೀರಿ? 0 - 0 ಹೇಳಿ. ಹಾಫ್ ಇಂಟು ಹೇಳಿ, ಇದು 0 - 0 ಮೈನಸ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದಕ್ಕೆ ಯುನ ಆಚೆ ತಗೋಬಿಡಿ. ಯು ಆಚೆ ತೊಗೊಂಡ್ರೆ ಉಳಿಯೋದೇನು? ಇಂಟೆಗ್ರಲ್ ಆಫ್ 0 to ∞ ಹೇಳಿ. e⁻−x² cos ux dx. ಯುನ ಆಚೆ ತೊಗೊಂಡ್ರೆ ಉಳಿಯೋದೇನಿಲ್ಲಿ? ಯುನ ಆಚೆ ತೊಗೊಂಡ್ರೆ ಉಳಿಯೋದೇನು? e⁻−x² cos ux dx. ಅದು ಬೇಕಿದ್ರೆ ಫೋಟೋ ತೊಗೋಬಿಡಿ, ನಾನು ರಬ್ ಮಾಡ್ತೀನಿ. ಈಗ ನೋಡಿ ಇನ್ನೊಂದು ಸತಿ. ಅಪ್ಪರ್ ಲಿಮಿಟ್ಗೇನು 0 ಮೈನಸ್ ಲೋವರ್ ಲಿಮಿಟ್ಗೆ 0. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಯುನ ಆಚೆ ತೊಗೊಳ್ಳಿ. 0 to ∞ e⁻−x² cos ux dx. ಈಗ ಹೇಳಿ ಇದನ್ನ ಈ ಥರ ಬರ್ಕೊಳ್ಳಿ, dFc/u/du ಅಂತ ಇದನ್ನ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಈಗೇನು ಉಳೀತು ಹೇಳಿ? ಹಾಫ್ ಇಂಟು ಹೇಳಿ ಬೇಗ. 0 - 0 ಅಂದರೆ ಉಳಿಯೋದೇನಿಲ್ಲಿ? -u. 0 to ∞ e⁻−x² cos ux dx ನ ಏನಂತ ಬರಿಬೋದು? ವೆರಿ ಗುಡ್, FC/u. ನೋಡಿ ಇಲ್ಲಿ ನೋಡಿ, ಸೇಮ್ ಇದೆಯಲ್ವಾ? ಇದು -u FC/u. ಈಗ ಇದೇನಾಗುತ್ತೆ ಹೇಳಿ? dFc/u /du is equal to -u/2 FC/u. ಇದು ಯಾವ ಫಾರ್ಮಲ್ಲಿದೆ ಅಂದರೆ ಈ ಥರ. FC/u ನ dy/dx ಅಂದ್ಕೊಳ್ಳಿ. FC/u ನ y, u ನ x ಅಂದ್ಕೊಳ್ಳಿ. ಎಕ್ಸಾಂಪಲ್ dy/dx ಹೇಳಿ -y/2 ಇಂಟು x. ಈ ಥರ ಬಂದರೆ ನಾವು ಇದಕ್ಕೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತೀವಿ. ಏನಂತೀವಿ?
ಇದನ್ನ ಸಾಲ್ವ್ ಮಾಡೋದೇನು? ಸಾಲ್ವ್ ಹೆಂಗೆ ಮಾಡ್ತೀರಾ? ವೈನ ಈ ಕಡೆ ತಗೋತೀರಾ. ಇಲ್ಲಿ ನೋಡಿ, ಎಫ್ ಸಿ ಆಫ್ ವೈ ಬದಲು ಎಫ್ ಸಿ ಆಫ್ ಯು ಬದಲು ವೈ ಹಾಕ್ಕೊಂಡಿದ್ದೀನಿ, ಯು ಬದಲು ಎಕ್ಸ್ ಸುಮ್ಮನೆ. ಇಲ್ಲಿ ಯು ಅಂದ್ರೇನು? ಎಕ್ಸು, ಸಾರಿ, ಯು ಅಂದ್ರೇನು? ಎಕ್ಸು. ಎಫ್ ಸಿ ಆಫ್ ಯು ಅಂದರೆ ವೈ. ಅದು ಆ್ಯಕ್ಚುಲಾಗಿ ಸೇಮ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಇಲ್ಲ ಡಿಫ್ರೆಂಟ್ ಆಗ್ತದೆ. ಯು ಜಾಗದಲ್ಲಿ ಎಕ್ಸ್ ಹಾಕ್ಕೊಂಡಿದ್ದೀನಿ, ಎಫ್ ಸಿ ಆಫ್ ಯು ಬದಲು ವೈ. ಈಗ ಕರೆಕ್ಟ್ ಇದೆ. ಈಗ ಹೇಳಿ ಏನು ಮಾಡಬೇಕಿಲ್ಲಿ? ಮೆಥಡ್ ಆಫ್ ಸಪರೇಷನ್ ಆಫ್ ವೇರಿಯಬಲ್ ಅಂತ ಬರುತ್ತೆ, ಅದು ಆ ಥರ ಮಾಡಬೇಕು. ವೈನ ಈ ಕಡೆ ತಗೊಳ್ಳಿ, ಹೇಳಿ ಡಿ ವೈ ಬೈ ವೈ ಈಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್ನ ಆ ಕಡೆ ತಗೊಳ್ಳಿ. ಅಂದರೆ ವೈ ವೇರಿಯಬಲ್ನ ಒಂದು ಕಡೆ ಮಾಡ್ಕೋಬೇಕು, ಎಕ್ಸ್ ವೇರಿಯಬಲ್ನ ಒಂದು ಕಡೆ. ಈಗ ಇಂಟಿಗ್ರೇಟ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ? ಡಿ ವೈ ಬೈ ವೈ ಇಂಟೆಗ್ರಲ್ ಆಫ್ ಮೈನಸ್ ಎಕ್ಸ್ ಬೈ ಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಏನು? ಸಿ. ಹೇಳಿ ಡಿ ವೈ ಬೈ ವೈಗೆ ಇಂಟಿಗ್ರೇಷನ್ ಏನು? ಲಾಗ್ ವೈ. ಇದಕ್ಕೆ ಇಂಟಿಗ್ರೇಷನ್ ಮೈನಸ್ 1/2 ಕಾನ್ಸ್ಟೆಂಟ್, ಎಕ್ಸ್ಗೆ ಏನು? 2 ಪ್ಲಸ್ ಸಿ. ಅರ್ಥ ಆಗ್ತಿ? ಈ ಥರ ಇಂಟಿಗ್ರೇಷನ್ ಇಲ್ಲಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ? ಎಫ್ ಸಿ ಆಫ್ ಯುನ ಈ ಕಡೆ ತಗೋಬಿಡಿ, ಹೇಳಿ ಡಿ ಎಫ್ ಸಿ ಆಫ್ ಯು ಬೈ ಎಫ್ ಸಿ ಆಫ್ ಯು ಮೈನಸ್ ಯು ಬೈ ಟು ಡಿ ಯು ಆನ್ ಇಂಟಿಗ್ರೇಷನ್ ಅಂತ ಡೈರೆಕ್ಟಾಗೇ ಬರೆದ್ಬಿಡಿ. ಏನಂತ ಬರೀರಿ? ಷನ್ ಡಿ ಎಫ್ ಸಿ ಆಫ್ ಯು ಬೈ ಎಫ್ ಸಿ ಆಫ್ ಯು ಅಂದ್ರೇನು? ಲಾಗ್ ಆಫ್ ಎಫ್ ಸಿ ಆಫ್ ಯು ಅಂದರೆ ಡಿ ವೈ ಬೈ ವೈ ಇದ್ದಂಗೆ ಅದು, ಲಾಗ್ ವೈ. ಇದಕ್ಕೆ ಇಂಟಿಗ್ರೇಷನ್ ಏನು? ಲಾಗ್ ಎಫ್ ಸಿ ಆಫ್ ಯು. ಇದಕ್ಕೆ ಮೈನಸ್ 1/2 ಕಾನ್ಸ್ಟೆಂಟ್. ಯುಗೆ ಇಂಟಿಗ್ರೇಷನ್ ಏನು? ಯು ಸ್ಕ್ವೇರ್ ಬೈ 2 ಪ್ಲಸ್ ಸಿ. ಅಂದರೆ ಏನಾಯಿತು? ಲಾಗ್ ಎಫ್ ಸಿ ಆಫ್ ಯು. ಇದು ಫೋಟೋ ಬೇಕಿದ್ರೆ ತಗೋಬಿಡಿ. ಲಾಗ್ ಎಫ್ ಸಿ ಆಫ್ ಯು ಏನಾಯಿತು? ಮೈನಸ್ ಯು ಸ್ಕ್ವೇರ್ ಬೈ 4 ಪ್ಲಸ್ ಸಿ. ಯಾಕಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಯು ಸ್ಕ್ವೇರ್ 2 2 4. ನೋಡಿ ಎಫ್ ಸಿ ಆಫ್ ಯು ಬೇಕು. ಲಾಗ್ ಆ ಕಡೆ ಹೋದರೆ ಏನಾಗುತ್ತೆ? ಇ ಪವರ್ ಆಗುತ್ತೆ. ಹೇಳಿ ಎಫ್ ಸಿ ಆಫ್ ಯು ಅಂದ್ರೇನು? ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4 ಪ್ಲಸ್ ಸಿ. ನೋಡಿ ಇ ಪವರ್ ಎಮ್ ಪ್ಲಸ್ ಎನ್ ಅಂದ್ರೇನು? ಇ ಪವರ್ ಎಮ್ ಪ್ಲಸ್ ಎನ್ ಅಂದ್ರೇನು? ಇ ಪವರ್ ಎಮ್ ಇಂಟು ಇ ಪವರ್ ಎನ್. ಹೇಳಿ ಎಫ್ ಸಿ ಆಫ್ ಯು ಏನು? ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4 ಇ ಪವರ್ ಸಿ. ಹುಷಾರು, ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4 ಇಂಟು ಇ ಪವರ್ ಸಿ. ಇ ಪವರ್ ಸಿನ ಕೆ ಅಂತ ತಗೊಳ್ಳಿ, ಯಾಕಂದರೆ ಕಾನ್ಸ್ಟೆಂಟ್ ಅಲ್ವಾ? ಆ ಕಾನ್ಸ್ಟೆಂಟ್ ಬದಲು ಇನ್ನೊಂದು ಕಾನ್ಸ್ಟೆಂಟ್ ಹಾಕ್ಕೋಬೋದು ನಾವು. ಇದ್ದ ರಬ್ ಮಾಡ್ತೀನಿ. ಹೇಳಿ ಏನಾಯ್ತು ಈಗ? ಎಫ್ ಸಿ ಆಫ್ ಯು ಅಂದ್ರೇನು? ಕೆ ಇಂಟು ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 4. ಈಗ ನಾವು ಕೆ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು? ಹೆಂಗೆ ಫೈಂಡ್ ಮಾಡ್ತೀರಾ? ಇಲ್ಲಿ ನೋಡಿ, ಇದು ಇಕ್ವೇಷನ್ ಎಫ್ ಸಿ ಆಫ್ ಯು. ಇದು ಇಕ್ವೇಷನ್ನ ಏನು ಅಂದ್ಕೊಳ್ಳಿ? 1. ಇದು ಇಕ್ವೇಷನ್ನ 2 ಅಂದ್ಕೊಳ್ಳಿ. ಇಲ್ಲಿ ಯು ಜಾಗದಲ್ಲಿ 0 ಹಾಕಿ. ಏನಾಗಬೇಕು? ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 1. ಏನಾಗುತ್ತೆ ಹೇಳಿ? ಎಫ್ ಸಿ ಆಫ್ 0 ಈಸ್ ಈಕ್ವಲ್ ಟು 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್. ಕಾಸ್ 0 ಅಂದ್ರೇನು? 1 ಡಿ ಎಕ್ಸ್. ಉಳಿಯೋದೇನು? ಎಫ್ ಸಿ ಆಫ್ 0 ಅಂದರೆ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನಾನು ಹೇಳಿದ್ದೀನಿ ಸ್ಟ್ಯಾಂಡರ್ಡು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ದು ಫಾರ್ಮುಲಾ ಏನು? ರೂಟ್ ಪೈ ಬೈ 2. ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮುಲಾ ಅಂದ್ಕೊಳ್ಳಿ ಅದನ್ನ. ಇಂಟೆಗ್ರಲ್ ಆಫ್ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಬರಬೇಕು. ಏನಂತ ಬರಬೇಕು? ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಎಲ್ಲಾದರೂ ಬರಲಿ, ಅದರದ್ದು ಆನ್ಸರ್ ಏನು? ರೂಟ್ ಪೈ ಬೈ 2. ಇಲ್ಲಿ ರೂಟ್ ಪೈ ಬೈ 2 ಆಗ್ತಿತ್ತಾ ಇಲ್ಲಿ? ಯಾಕೆ? ಕಾಸ್ಟ್ ಬಂದ್ಬಿಟ್ಟಿದೆ. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಎಫ್ ಸಿ ಆಫ್ 0 ಏನು? ರೂಟ್ ಪೈ ಬೈ 2. ಈಗ ಯು 0 ಇನ್ 2 ಹಾಕಿ. ಈಗ ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 2. ಹೇಳಿ ಏನಾಯ್ತು ಈಗ? ಎಫ್ ಸಿ ಆಫ್ 0 ಈಸ್ ಈಕ್ವಲ್ ಟು ಕೆ ಇಂಟು ಇ ಪವರ್ ಮೈನಸ್ 0 ಬೈ 4 ಅಂದರೆ ಮೈನಸ್ 0 ಆಗುತ್ತೆ.
ಇ ಪವರ್ ಮೈನಸ್ 0 ಅಂದರೆ 1, ಕೆ ಇಂಟು 1 ಅಂದರೆ ಕೆ, ಕರೆಕ್ಟ್ ಅಲ್ವಾ ಇದು? ದೇರ್ ಫೋರ್ ಕೆ ಏನಾಯಿತು? √π/2 ಕೆ ಸಿಕ್ತು. ಕೆನ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಈಕ್ವೇಷನ್ 2 ಬಿಕಮ್ಸ್, ಹೇಳಿ, ಈಕ್ವೇಷನ್ 2 ಬಿಕಮ್ಸ್ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಏನು? √π/2 ಇ ಪವರ್ ಮೈನಸ್ u²/4 ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಇನ್ನೊಂದು ಸತಿ ಹೆಂಗೆ ಮಾಡ್ಬೇಕದನ್ನ. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ? ಈಗ ನೋಡಿ, ಫೈಂಡ್ ದ ಇನ್ಫೈನೈಟ್ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಇ ಪವರ್ ಮೈನಸ್ x². ಎಫ್ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ x². ಎಫ್ ಸಿ ಆಫ್ ಯು ಎ ಫಾರ್ಮುಲಾ ಹೇಳಿ. 0 to ∞ ಎಫ್ ಆಫ್ ಎಕ್ಸ್ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಸಿ ಆಫ್ ಯು ಅಂದರೆ 0 to ∞ ಇ ಪವರ್ ಮೈನಸ್ x² ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈಕ್ವೇಷನ್ 1. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು. ಡಿ ಬೈ ಡಿ ಯು ಆಫ್ ಎಫ್ ಸಿ ಆಫ್ ಯು ಅಂದರೆ ಡೋ ಬೈ ಡೋ ಯು ಆಫ್ ಇ ಪವರ್ ಮೈನಸ್ x² ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದು ಹಂಗೆ ಇಟ್ಕೊಳ್ಳಿ. ಇ ಪವರ್ ಮೈನಸ್ ವಿತ್ ರೆಸ್ಪೆಕ್ಟ್ ಟು ಯು ಪಾರ್ಷಿಯಲ್ ಮಾಡುವಾಗ ಇ ಪವರ್ ಮೈನಸ್ ಯು x² ಹಂಗೆ ಇಟ್ಕೋಬೇಕು. ಕಾಸ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್ ಸೈನ್ ಯು ಎಕ್ಸ್ ಇಂಟು ಎಕ್ಸು ಡಿ ಎಕ್ಸ್ ಆಗುತ್ತೆ. ಇಲ್ಲಿ 1/2 ಸಾರಿ, ಇಲ್ಲಿ ಏನಂದರೆ ನಾನೇನು ಮಾಡಿದ್ದೀನಿ, ಇದನ್ನ ಸೈನ್ ಯು ಎಕ್ಸ್ನ ಫಸ್ಟ್ ಬರ್ಕೊಂಡಿದ್ದೀನಿ. ಎಕ್ಸ್ನ -2x ಇ ಪವರ್ ಮೈನಸ್, ಇದೊಂದು ಸ್ಟೆಪ್ ಜ್ಞಾಪಕ ಇಟ್ಕೊಳ್ಳಿ. ನೀವು ಜ್ಞಾಪಕ ಇಟ್ಕೋಬೇಕು. ಇದನ್ನ ನೀವೇನಂತ ಆಲ್ಟ್ರ್ ಮಾಡಿ ಬರೀಬೇಕು, ಸೈನ್ ಯು ಎಕ್ಸ್ -2x ಇ ಪವರ್ ಮೈನಸ್ x² ಡಿ ಎಕ್ಸ್ ಅಂತ ಬರ್ಕೋಬೇಕು. ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಹೇಳಿ ಹೆಂಗೆ ಮಾಡ್ತೀರಾ? ಈ ಟರ್ಮ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೈನ್ ಯು ಎಕ್ಸು ಇದ್ರದ್ದು ಇಂಟಿಗ್ರೇಷನ್ ಇಲ್ಲೇ ಇರುತ್ತೆ. ಏನು ಇಂಟಿಗ್ರೇಷನು? ಇ ಪವರ್ ಮೈನಸ್ x² ಮೈನಸ್ ಇಂಟೆಗ್ರಲ್ ಸಿಂಬಲ್ ಬರೀರಿ. ಇದನ್ನ ರಿಪೀಟ್ ಮಾಡಿ. ಇದನ್ನ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಹೇಳಿ, ಸೈನ್ ಯು ಎಕ್ಸ್ಗೆ ಕಾಸ್ ಯು ಎಕ್ಸ್ ಇಂಟು ಯು ಡಿ ಎಕ್ಸ್. ಇದು ಅಪ್ಪರ್ ಲಿಮಿಟ್ಗೂ 0, ಲೋವರ್ ಲಿಮಿಟ್ಗೂ 0. ಇಲ್ಲಿ ಇವನ್ನ ಆಚೆ ತೊಗೊಳ್ಳಿ. 0 to ∞ ಇ ಪವರ್ ಮೈನಸ್ ಯು x² ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದನ್ನ ಎಫ್ ಸಿ ಆಫ್ ಏನಂತ ಬರ್ಕೋಬೋದು? ಯು. ಈಗ ಏನಾಯಿತು? ಇದು ಡಿ ಎಫ್ ಸಿ ಆಫ್ ಯು ಬೈ ಡಿ ಯು ಈಸ್ ಈಕ್ವಲ್ ಟು 1/2 ಮೈನಸ್ u/2 ಎಫ್ ಸಿ ಆಫ್ ಯು. ಡಿ ಎಫ್ ಸಿ ಆಫ್ ಯು ಇರೋ ಕಡೆ ಎಫ್ ಸಿ ಆಫ್ ಯುನ ತಗೊಂಡು ಬಂದ್ಬಿಡಿ. ಡಿ ಎಫ್ ಸಿ ಆಫ್ ಯು ಬೈ ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಡಿ ಯುನ ಆ ಕಡೆ ಕಳಿಸ್ಬಿಡಿ. -u/2 ಡಿ ಯು ಆನ್ ಇಂಟಿಗ್ರೇಷನ್ ಅಂತ ಬರೆದು ಇದಕ್ಕೆ ಲಾಗ್ ಆಫ್ ಎಫ್ ಸಿ ಆಫ್ ಯು ಅಂತ ಬರ್ಕೊಳ್ಳಿ. ಇದಕ್ಕೆ -1/2 ಕಾನ್ಸ್ಟೆಂಟ್ ತೊಗೊಳ್ಳಿ. ಯು ಏನು? u²/2 ಪ್ಲಸ್ ಸಿ. ಲಾಗ್ ಆಫ್ ಎಫ್ ಸಿ ಆಫ್ ಯು -u²/4 ಪ್ಲಸ್ ಸಿ. ಎಫ್ ಸಿ ಆಫ್ ಯು ಅಂದರೆ ಲಾಗ್ ಆ ಕಡೆ ಹೋದರೆ ಇ ಪವರ್ -u²/4 ಪ್ಲಸ್ ಸಿ. ಎಫ್ ಸಿ ಆಫ್ ಯು ಅಂದರೆ ಇ ಪವರ್ -u²/4 ಇಂಟು ಇ ಪವರ್ ಸಿ. ಎಫ್ ಸಿ ಆಫ್ ಯು ಅಂದರೆ ಇ ಪವರ್ -u²/4 ಇಂಟು ಕೆ. ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ ಇದಕ್ಕೆ 1 ಅಂದ್ಕೊಳ್ಳಿ, ಇತ್ತ 2 ಅಂದ್ಕೊಳ್ಳಿ. ಯು 0 ಹಾಕಿದ್ರೆ ಎಫ್ ಸಿ ಆಫ್ 0 ಏನಾಗುತ್ತೆ? ಇಂಟೆಗ್ರಲ್ ಆಫ್ 0 to ∞ ಇ ಪವರ್ x² ಕಾಸ್ 0 ಡಿ ಎಕ್ಸ್. ಕಾಸ್ 0 ಅಂದರೆ 1. ಎಫ್ ಸಿ ಆಫ್ 0 to ∞ ಇ ಪವರ್ x² ಡಿ ಎಕ್ಸ್ ಆಗುತ್ತೆ. ಇಂಟೆಗ್ರಲ್ ಆಫ್ 0 to ∞ -x² ಡಿ ಎಕ್ಸ್ ಬಂದರೆ ಏನು ಆನ್ಸರು? √π/2. ಅರ್ಥ ಆಗ್ತಿದೆಯಲ್ವಾ? √π/2 ಬರುತ್ತೆ. ಲೆಟ್ ಯು ಈಸ್ ಈಕ್ವಲ್ ಟು ಏನು? 0 in 2. ಎಫ್ ಸಿ ಆಫ್ 0 ಏನಾಗುತ್ತೆ? ಕೆ ಇಂಟು ಇ ಪವರ್ -0. ಇ ಪವರ್ 0 ಅಂದರೆ 1. ಕೆ ಇಂಟು 1 ಅಂದರೆ ಕೆ. ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು ಏನು? ಈಕ್ವೇಷನ್ 2 ಬಿಕಮ್ಸ್, ಕೆ ಜಾಗದಲ್ಲಿ √π/2 ಹಾಕಿ √π/2 ಇ ಪವರ್ -u²/4 ಆಗುತ್ತೆ. ಥ್ಯಾಂಕ್ ಯು.